ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಗಿರೀಶ್. ಸ್ನೇಹಿತರೆ, ನಗರಪೇಟೆಯಲ್ಲಿ ನಡೆದಂತಹ ಪ್ರಕರಣ ಇದೆ. ಅದು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟಾಕಿದೆ. ಅದು ಸತ್ಯನಾ, ಅವರು ಬಿಜೆಪಿಯವರು ಆರೋಪ ಮಾಡ್ತಾ ಇರುವಂತಹದ್ದು ಸರಿನಾ ಅನ್ನುವಂತಹ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಏನಾದ್ರೂ ಬಿಜೆಪಿಯವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದಕ್ಕೆ ಕೋಮುವಾದದ ಬಣ್ಣವನ್ನ ಹಚ್ಚಿ ಲಾಭವನ್ನ ಪಡ್ಕೊಳ್ಳಿಕ್ಕೆ ಏನಾದ್ರೂ ತಂತ್ರ ಮಾಡಿದಾರ ಅನ್ನುವಂಥದ್ದು. ಒಂದು ಕಡೆ ಘಟಾನುಘಟಿ ನಾಯಕರುಗಳು, ಬಿಜೆಪಿಯ ಸಂಸದರು ಟಿಕೆಟ್ ಅನ್ನ ಪಡೆದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದಂತವರು ಈ ಒಂದು ಪ್ರಕರಣವನ್ನ ತಮ್ಮ ರಾಜಕೀಯ ಲಾಭಕ್ಕಾದ್ರೆ ಏನಾದ್ರೂ ಬಳಸ್ಕೊಳ್ತಿದಾರ ಅನ್ನುವಂಥದ್ದು. ಶೋಭಾ ಕರಂದ್ಲಾಜೆ ಇರ್ಬೋದು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಗೋ ಬ್ಯಾಕ್ ಅಂತ ಹೇಳಿಸ್ಕೊಂಡಂತ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಮತ್ತೆ ತಮ್ಮ ಪ್ರಾಬಲ್ಯವನ್ನ ಪ್ರಾರಂಭ ಮಾಡಬೇಕಾಗತ್ತೆ, ವೋಟ್ಗಳನ್ನ ಸೆಳಿಬೇಕಾಗತ್ತೆ, ಮತದಾರರ ಮನಸ್ಸನ್ನ ಗೆಲ್ಲಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದ ಮುಂದಾಳತ್ವ ಏನಾದ್ರು ವಹಿಸಿದ್ರ? ಯಾವ ಅಭಿವೃದ್ಧಿ ವಿಚಾರವನ್ನು ಮಾತನಾಡದೇ ಇರುವಂತಹ ಶೋಭಾ ಕರಂದ್ಲಾಜೆ ಅವರು ಕೇವಲ ಕೋಮುವಾದದ ವಾಸನೆ ಎಲ್ಲಿ ಬರುತ್ತೋ ಅಲ್ಲಿ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ. ಗೋ ಬ್ಯಾಕ್ ಅನ್ಸ್ಕೊಂಡಂತ ಶೋಭಾ ಕರಂದ್ಲಾಜೆ ಅವರು 5 ವರ್ಷ ಮಂತ್ರಿ ಆಗಿದ್ದುಕೊಂಡು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಿಲ್ಲ. ಕೇವಲ ಇಂಥ ಪ್ರತಿಭಟನೆಗಳಲ್ಲಿ ಘೋಷಣೆಗಳನ್ನ ಕೂಗ್ಕೊಂಡು ಯುವಕರನ್ನ, ಹಿಂದುತ್ವವಾದಿಗಳನ್ನ, ಬಿಜೆಪಿ ಕಾರ್ಯಕರ್ತರನ್ನ ಸೆಳೆಯುವಂತ ಕೆಲಸಗಳನ್ನ ಮಾಡ್ತಿದ್ದಾರ ಅನ್ನುವಂಥದ್ದು. ಮತ್ತೊಬ್ರು ತೇಜಸ್ವಿ ಸೂರ್ಯ ಹಲವಾರು ರಾಜ್ಯಗಳಲ್ಲಿ ಹೋಗಿ ಮರ್ಯಾದೆ ಕಳ್ಕೊಂಡು ಬಂದಿದ್ದಂತೂ ನಾವೆಲ್ಲರೂ ಕೂಡ ನೋಡಿದೀವಿ. ಮತ್ತೆ ಪೊಲೀಸರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಕೋಮುವಾದದ ಅಥವಾ ಈ ರೀತಿಯ ಆಜಾನ್ ಮತ್ತೆ ಹನುಮಾನ್ ಚಾಲೀಸ್ ಸಂಬಂಧಪಟ್ಟಂತಹ ಯಾವುದೂ ಇಲ್ಲ ಅನ್ನುವಂತಹ ಒಂದಷ್ಟು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇವರು ಈ ರೀತಿಯಲ್ಲಿ ಮಾಡಿದಾದ್ರು ಯಾಕೆ ಅನ್ನುವಂಥದ್ದು ಒಂದು. ಇನ್ನೊಂದು, ಬಹಳ ಸಭ್ಯ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು, ರಾಜಾಜಿನಗರ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಬಹಳ ಅಚ್ಚರಿ ಅನ್ಸುತ್ತೆ. ಅವರು ಇಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂಥದ್ದು, ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಂಥದ್ದು, ಅಟ್ಲೀಸ್ಟ್ ಅದು ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟನೆಯನ್ನು ತಿಳ್ಕೊಳ್ಳದೇನೆ ಏಕಾಏಕಿ ಬಂದು ಪ್ರತಿಭಟನೆಯಲ್ಲಿ ತೊಡಗುವಂಥದ್ದು, ಅಂತಹ ಅವರ ವ್ಯಕ್ತಿತ್ವಕ್ಕೆ ನಿಜಕ್ಕೂ ಇದೆಲ್ಲವೂ ಕೂಡ ಸರಿ ಹೊಂದುತ್ತಾ ಅನ್ನುವಂಥದ್ದು. ಸಿ ಮೋಹನ್ ಅವರು ಕೂಡ ಇದರ ಏನಾದ್ರೂ ಲಾಭ ಪಡ್ಕೊಳ್ತಿದ್ದಾರೆ. ಬಿಜೆಪಿ ಅವರಿಗೆ ಯಾಕೆ ಈ ರೀತಿಯ ಕೋಮುವಾದದ, ಬಿಜೆಪಿ ಅವರಿಗೆ ಯಾಕೆ ಕೆಲವು ಪ್ರಕರಣಗಳನ್ನ ಕೋಮುವಾದಕದ ಬಣ್ಣವನ್ನ ಹಚ್ತಾರೆ? ನಂಜೇಗೌಡ ಆಯ್ತು, ಉರಿಗೌಡ ಆಯ್ತು, ಅಲ್ಲಿ ಒಪ್ಕೊಳ್ಳುವಂತ ಪರಿಸ್ಥಿತಿಗೆ ಬಂತು. ಈ ರೀತಿಯ ಅನೇಕ ಪ್ರಕರಣಗಳಲ್ಲಿ ಬಿಜೆಪಿಯ ನಾಯಕರುಗಳು ತೊಡ್ಕೊಳ್ಳುವಂಥದ್ದು, ಅದರಿಂದ ಮತ್ತೆ ಸ್ಪಷ್ಟವಾದಂತ ಉತ್ತರ ಸಿಕ್ಕಿದಾಗ ಸೈಲೆಂಟ್ ಆಗುವಂಥದ್ದು, ಆ ಕ್ಷಣಕ್ಕೆ ಜನರನ್ನ ಉದ್ವಿಗ್ನತೆಗೆ ಒಳಪಡಿಸುವಂಥದ್ದು. ನಿಜಕ್ಕೂ ಲಕ್ಷಾಂತರ ಜನ ಭೇಟಿ ಕೊಡುವಂತಹ ವ್ಯಾಪಾರಸ್ಥರು, ಅಲ್ಲಿ ವ್ಯಾಪಾರ ವಹಿವಾಟುಗಳು ನಡೆಯುವಂತಹ ಸ್ಥಳದಲ್ಲಿ ಇಂತಹ ಕೋಮುವಾದ, ಇಂತಹ ಒಂದು ರೀತಿಯ ಮನಸ್ಥಿತಿಗಳು ಅಲ್ಲಿ ಹೋಗಿ ಗಲಾಟೆಗಳನ್ನ ಮಾಡೋದ್ರಿಂದ ನಿಜಕ್ಕೂ ಒಂದು ದಿನದ ಕೂಲಿಗೆ ಕೆಲಸ ಮಾಡುವಂತವರ ಹೊಟ್ಟೆಗೆ ಒಡೆದಂತಾಗಲ್ವಾ? ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಈ ರೀತಿಯ ತಂತ್ರಗಳನ್ನ ಮಾಡಿಕೊಂಡು ವಿತಿನ್ 1 hour ಎಲ್ಲರೂ ಕೂಡ ಒಂದು ಕಡೆ ಸೇರ್ತಾರೆ, ಅದಕ್ಕೆ ಕೋಮುವಾದದ ಬಣ್ಣವನ್ನ ಬೆಳಿತಾರೆ. ಸ್ನೇಹಿತರೆ, ಇತ್ತೀಚೆಗೆ ಇನ್ನೊಂದು ಅದೇ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಆ ಒಂದು 4 ಜನ ಏನಿದ್ರು, ಸುಲೇಮಾನ್ ಇರ್ಬೋದು, ತರುಣ್ ಇರ್ಬೋದು, ನವಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಹೋಗಿ ಅಂಗಡಿ ಹತ್ರ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಅವರು ಮೊಬೈಲ್ ಅನ್ನ ತೋರಿಸಿ ಮಾತನಾಡ್ತಿದ್ದಾರೆ. ಅಂದ್ರೆ ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಗಲಾಟಿನ ಜೊತೆಗೆ ನೆನಪಿರ್ಲಿ, ಆ ಒಂದು ಏರಿಯಾ ಏನಿದೆ, ನಗರಪೇಟೆ ಇರ್ಬೋದು ಅಥವಾ ಸುತ್ತಮುತ್ತಲ SP ರೋಡ್ ಇರ್ಬೋದು, ಅಲ್ಲೆಲ್ಲವೂ ಕೂಡ ಒಂದು ರೀತಿಯ ಎಲ್ಲ ಅಂಗಡಿ, ಮೊದ್ಲು ಇವರೆಲ್ಲವರು ಏನ್ ಮಾಡ್ತಿದ್ರು, ದೇವಸ್ಥಾನಗಳಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅಲ್ಲೆಲ್ಲ ಅಂಗಡಿಗಳ ಮುಂದೆ ಕೇಸರಿ ಧ್ವಜವನ್ನ ಕಟ್ಟಿ ಗ್ರಾಹಕರನ್ನ ಸೆಳೆಯುವಂತ ಕೆಲಸಗಳನ್ನ ಮಾಡ್ತಿದ್ರು. ಅದೇ ರೀತಿ ಏನಾದ್ರೂ ಈ ಒಂದು ವ್ಯಾವಹಾರಿಕವಾದಂತ ವಲಯದಲ್ಲಿ ಇವರೇನಾದ್ರೂ ಮಾಡ್ಲಿಕ್ಕೆ ಹೊರಟಿದಾರ? ಇವೆಲ್ಲವೂ ಕೂಡ ತನಿಖೆಯಿಂದ ಇನ್ನೊಂದಷ್ಟು ಸ್ಪಷ್ಟನೆ ಆಗ್ಬೇಕಾಗತ್ತೆ. ನಿಮ್ಗೆ ಏನನ್ಸುತ್ತೆ? ಈ ಒಂದು ಪ್ರಕರಣ ಇದು ರಾಜಕೀಯ ಬಣ್ಣವನ್ನ ಬಳಕೊಂಡಿದ್ಯಾ ಅಥವಾ ನಿಜವಾದಂತ ಈ ತರದೊಂದು ಘಟನೆಗಳು ಆಗಿದ್ಯಾ ಅನ್ನುವಂಥದ್ದು?